ಡಿಸೆಂಬರ್ 11 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ. ಜ್ಞಾನೋಕ್ತಿಗಳು 23:26. ದೇವರಿಗೆ ಸಮರ್ಪಿಸಿಕೊಂಡ ಹೃದಯ ಮತ್ತು ಚಿತ್ತ ಇವೆರಡೂ ದೇವರ ಚಿತ್ತವೇನೆಂದು ತಿಳಿಯಲು ಪ್ರಯತ್ನಿಸುವವು. ದೈವ ಯೋಚನೆಯನ್ನು ಅರಿತು ಅದಕ್ಕೆ ಮಾತಿನಿಂದಲೂ ಕೃತಿಯಿಂದಲೂ ವಿಧೇಯತೆಯನ್ನು ತೋರಿಸುವವು. ನೂತನ ಮನಸ್ಸು ಒಂದು ಸಮತೋಲನಕ್ಕೆ ತಲುಪಿದ್ದೇ ಆದರೆ ಅದೇ ಸಮತೋಲನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನೂತನ ಜೀವಿತ ಪ್ರಾರಂಭವಾಗುವುದು. ಅಂದರೆ ಆಕಾಂಕ್ಷೆ, ನಿರೀಕ್ಷೆ, ಭಾವನೆಗಳನ್ನು ಪಡೆಯಲು ಪ್ರಯತ್ನಿಸುವುದು. ಈ ಉದ್ದೇಶಕ್ಕಾಗಿಯೇ ನಂಬಿಗಸ್ತರಿಗೆ ದೈವ ಯೋಜನೆಯ ಮತ್ತು ದೈವ ಚಿತ್ತ ಪ್ರಕಟವಾಗಿರುವುದು. ಹೀಗೆ ದೈವ ಜ್ಞಾನದಲ್ಲಿ ಬೆಳೆಯುತ್ತಾ, ಅವುಗಳ ಬಗ್ಗೆ ಯೋಚಿಸುತ್ತಾ, ಮನಸ್ಸನ್ನು ದೈವ ಯೋಜನೆಯಿಂದಲೂ ದೇವರ ಚಿತ್ತದಿಂದಲೂ ತುಂಬಿರುವುದರಿಂದ ಅದರ ಪರಿವರ್ತನೆಯ ಪ್ರಭಾವ ಜೀವನದ ಎಲ್ಲ ಹಂತಗಳಲ್ಲೂ ಪ್ರಸರಿಸುವುದು. ಆಮೇನ್.